ವಿಶು, ರಾಧಿಕಾ ಜೊತೆ ಮಾತಾಡೋದು ಹೊರಟಿದೆಯೇನಪ್ಪ? ಹೌದು ಅಜ್ಜಿ. ಅವಳು ಮಾತಾಡೋ ಮನಸ್ಥಿತಿಲಿ ಇಲ್ಲ. ಇಲ್ಲ ಅಜ್ಜಿ, ಮನೇಲಿ ನಡೀತಿರೋ ಘಟನೆಗಳನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತದೆ. ನಾನು ರಾಧಿಕನ ಜೊತೆ ಮಾತಾಡಲೇಬೇಕು. ಬೇಡಪ್ಪ, ಈಗ ಮಾತಾಡೋದ್ರಿಂದ ದೊಡ್ಡ ರಂಪನೇ ಆಗುತ್ತೆ. ಎಲ್ಲ ವಿಚಿತ್ರವಾಗಿದೆಯಲ್ಲ ಅಜ್ಜಿ. ರಾಧಿಕಾ ಅಜ್ಜಿನ ಕರ್ಕೊಂಡು ಎಲ್ಲೋ ಕಾರಲ್ಲಿ ಹೋದ್ಲು. ಅಜ್ಜಿ ವಾಪಸ್ ಬಂದಮೇಲೆ ದಿಢೀರಂತ ಬದ್ರಿ ಯಾತ್ರೆಗೆ ಹೊರಟಿದ್ದಾರೆ. ಯಾಕೆ ಯಾಕೆ ಅಂದರೆ ಪಟ್ಟಾಭಿಷೇಕ ದಿನ ಹತ್ರ ಬರ್ತಾ ಇದೆ. ಬಹುಶಃ ಅಜ್ಜಿಗೆ ಶಾಂತನಿಗೆ ಪಟ್ಟಾಭಿಷೇಕ ಮಾಡೋದು ಇಷ್ಟ ಇಲ್ವಾ? ಅಜ್ಜಿ, ರಾಧಿಕಾ ನಿಮ್ಮ ಹತ್ರ ಏನಾದರೂ ಹೇಳಿದ್ಲ? ಇಲ್ಲಪ್ಪ. ಯಾಕೆ ಮನೇಲಿ ಪಟ್ಟಾಭಿಷೇಕ, ಅಜ್ಜಿ ಬದ್ರಿ ಯಾತ್ರೆಗೆ? ಮನೆ ಹಿರಿಯರಾಗಿ ಪಟ್ಟಾಭಿಷೇಕದ ಸಮಯದಲ್ಲಿ ಅಜ್ಜಿ ಇರಬೇಕಿತ್ತಲ್ವಾ? ರಾಧಿಕಾ ಮೌನವಾಗಿದ್ದಾಳೆ. ಏನು ನಡೀತಿದೆ ಇಲ್ಲಿ? ಧರ್ಮಾಧಿಕಾರಿ ಪಟ್ಟದ ಮೇಲೆ ಇರೋ ಆಸೆನ ಬಿಟ್ಟು ಬಿಡು ಅಂತ ನಾನು ನಿನಗೆ ಎಷ್ಟು ಸಾರಿ ಹೇಳಬೇಕು? ನನ್ನ ಮಾತೇ ಕೇಳ್ತಾ ಇಲ್ಲ ನೀನು. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ನನಗೆ. ದೊಡ್ಡ ಮುಳ್ಳು ಯಾವಾಗ ಯಾವ ಕಡೆ ತಿರುಗುತ್ತೆ ಅಂತ ಚಿಕ್ಕ ಮುಳ್ಳಿಗೆ ಗೊತ್ತಾಗಲ್ವಲ್ಲ. ಒಬ್ಬ ರಾತ್ರಿ ಹೊತ್ತು ಕಾರಲ್ಲಿ ಪೆಟ್ರೋಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಬೆಂಕಿ ಕಡ್ಡಿ ಗೀರಿ ಆ ಬೆಳಕಲ್ಲಿ ಚೆಕ್ ಮಾಡ್ತಾ ಇದ್ದಂತೆ. ದಡ್ಡ ಅಲ್ವಾ ಅವನು? ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಯೋಚನೆ, ಒಂದು ಸಣ್ಣ ಕಡ್ಡಿ ಏನು ಬೇಕಾದರೂ ಮಾಡ್ಬೋದು. ಬಿಡಿ, ನನಗ್ಯಾಕೆ, ನಾನು ಚಿಕ್ಕವನಲ್ಲ. ಪ್ರದೀಪ, ಏನೋ ಆಗಬಾರ್ದಾಗುತ್ತೆ, ನಾವು ಸೋತ್ ಹೋದ್ವಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಅಮ್ಮ ದಿಢೀರಂತ ಬದ್ರಿನಾಥ್ ಯಾತ್ರೆಗೆ ಹೋಗ್ಬಿಟ್ಟಿದ್ದಾರೆ. ದಿಢೀರ್ ಪ್ರತ್ಯಕ್ಷ, ದಿಢೀರ್ ಪ್ರಯಾಣ. ಅದು ಅಲ್ಲದೆ ರಾಧಿಕಾ ಜೊತೆ ಮಾತಾಡಿದ ಮೇಲೆ ಹೋಗ್ತಾ ಇದ್ದಾರೆ ಅಂದರೆ ಈ ಯಾತ್ರೆ ಹಿಂದೆ ಏನೋ ಬಲವಾದ ಉದ್ದೇಶ ಇರಬೇಕು. ಡ್ಯಾಡ್, ಈಗ ಕ್ರಿಕೆಟ್ನಲ್ಲಿ ಸ್ಲ್ಯಾಗ್ ಓವರ್ಸ್ ಅಂತ ಇರುತ್ತೆ, ಅಂದರೆ ಕೊನೆ 10 ಓವರ್ಗಳು. ಆ ಆಟ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಹೇಳಿ? ಆಗ ಎಲ್ಲರೂ ಭಾವಿಸ್ತಾನೆ ಇರ್ತಾರೆ. ಈ ಧರ್ಮಾಧಿಕಾರಿ ಪಟ್ಟಾಭಿಷೇಕದ ವಿಷಯನೂ ಹಾಗೆ. ನಾನೀಗ ಸ್ಲ್ಯಾಗ್ ಓವರ್ಸಲ್ಲಿ ಬಂದು ನಿಂತಿದ್ದೀನಿ. ಇಷ್ಟು ದಿವಸ ನಾನು ಆಡಿದ ಆಟ ಅಲ್ಲ, ಇನ್ಮೇಲೆ ಏನು ಆಡ್ತೀನಿಲ್ಲ ಅದು ಆಟ. ಏನ್ ಮಾಡ್ತೀರಿ? ಹೇಳಿಮ್ಮ. ಶಾಂತನು, ಎಲ್ಲಿದ್ಯಪ್ಪ? ಯಾಕಮ್ಮ, ಮನೇಲಿದ್ದೀನಿ. ಏನು ವಿಷಯ? ರಾಧಿಕಾಗೆ ಏನಾದರೂ ಮಗು ಆಯ್ತಾ? ಅವಳ ಬಗ್ಗೆ ನನಗೇನು ಕೇಳಬೇಡಪ್ಪ, ನನಗೇನು ಗೊತ್ತಿಲ್ಲ. ಈ ನಡುವೆ ಅವಳ ಬಗ್ಗೆ ಮಾತಾಡೋದಿರ್ಲಿ, ಯೋಚನೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಮತ್ತೇನಾಯ್ತಮ್ಮ? ತುಂಬಾ ಖುಷಿ ಪಡುವಂತ ದಿನ ಹತ್ರ ಬಂದಾಯ್ತು ಶಾಂತನು. ವಿಶುನ ಮಗ ಅಂತ ಸ್ವೀಕಾರ ಮಾಡೋದ್ರ ಜೊತೆಗೆ ನಿನಗೆ ಧರ್ಮಾಧಿಕಾರಿ ಪಟ್ಟನ ಕಟ್ಟಬೇಕು ಅಂತ ತೀರ್ಮಾನ ಆಗಿತ್ತಲ್ಲ, ಆ ದಿನ ಹತ್ರ ಬಂದಿದೆ. ಯಾಕಪ್ಪ ಶಾಂತನು, ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೋ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆಯಮ್ಮ. ವಿಷುವಿಂದ ಪಟ್ಟ ಕಿತ್ಕೋತಾ ಇದ್ದೀನೇನೋ ಅನ್ನಿಸ್ತಾ ಇದೆ. ಪ್ರದೀಪನಿಗೆ ಮೋಸ ಮಾಡ್ತಾ ಇದ್ದೀನೇನೋ ಅನ್ನಿಸ್ತಾ ಇದೆ. ಮನೆ ಮಗ ಅನ್ನೋದು ಬಿಟ್ಟರೆ ಧರ್ಮಾಧಿಕಾರಿ ಆಗೋದಕ್ಕೆ ನನಗೆ ಯಾವ ಅಧಿಕಾರ ಇದೆ ಹೇಳಿ? ಯಾಕಪ್ಪ ಶಾಂತನು ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೇ ಆಗ್ಬೇಕು ಅಂತ ತೀರ್ಮಾನ ಆಗಿತ್ತಲ್ಲ? ಹೌದಮ್ಮ, ತೀರ್ಮಾನ ಆಗಿತ್ತು. ಆದರೆ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ.
ವಿಶುನೇ ಆ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ. ನಾನು ಯಾವುದೇ ಕಾರಣಕ್ಕೂ ಆ ಸ್ಥಾನಕ್ಕೆ ಯೋಗ್ಯನಾದವನಲ್ಲ. ವಿಶುನೇ ನಿನ್ನ ಹೆಸರು ಹೇಳಿದಾನಲ್ಲ. ಅದು ಅಲ್ಲದೆ ನೀನು ವಿಶುಗಿಂತ ದೊಡ್ಡವನು, ತಿಳಿದಿರೋನು. ನೋಡು ಶಾಂತನು, ಬೇರೆ ಮಾತೇ ಬೇಡ. ನೀನು ಆದಷ್ಟು ಬೇಗ ಅಲ್ಲಿಂದ ಹೊರಟು ಬಾ. ಹಾ, ಶಾರದನ್ಗೂ ಪೀಠದ ಹತ್ರ ಬರೋದಕ್ಕೆ ಹೇಳು. ಅವರು ನಮ್ಮನೇನಲ್ಲಿ ಒಬ್ರು, ಅದಕ್ಕೆ ಅವರು ಅಲ್ಲಿ ಇರಲೇಬೇಕು. ನಾನೇ ಕರೆದೆ ಅಂತ ಹೇಳು. ಶಾಂತನು, ಬೇರೆ ಏನೇನೋ ಯೋಚನೆ ಮಾಡಿಕೊಂಡು ಕೊರಗಬೇಡ. ಇದು ನಿನ್ನ ತಾಯಿ ಆಸೆ. ವಿಶುನ ಆ ಸ್ಥಾನದಲ್ಲಿ ನೋಡಿ ಖುಷಿ ಪಟ್ಟಿದ್ದೆ. ಈಗ ನಿನ್ನ ನೋಡಿ ಖುಷಿ ಪಡ್ತೀನಿ. ಬೇಗ ಬಂದ್ಬಿಡು, ಆಯ್ತಾ? ಸರಿಮ್ಮ. ಕೊನೆಗೂ ನಾವು ಅನ್ಕೊಂಡೋಗಿ ಆಯ್ತು ನೋಡಿಮ್ಮ. ಧರ್ಮಾಧಿಕಾರಿ ಪಟ್ಟನ ವಹಿಸ್ಕೋ ಅಂತ ಕಾಲಿಗೆ ಬೀಳೋದೊಂದು ಬಾಕಿ ಅವರು. ಎತ್ತ ಪರಿಸ್ಥಿತಿ ತಂದ್ಬಿಟ್ವಿ ಅಲ್ವಾ ಅವ್ರನ್ನ. ನೀನು ಧರ್ಮಾಧಿಕಾರಿ ಆಗೋವರೆಗೂ ಏನು ಹೇಳೋದಿಕ್ಕಾಗೋದಿಲ್ಲ ಶಾಂತನು. ನೀನು ಪಟ್ಟಕ್ಕೆ ಇರೋದನ್ನ ತಡೆಯೋದಿಕ್ಕೆ ತುಂಬಾ ಶನಿಗಳಿದಾವಲ್ಲಿ. ಯಾವುದಕ್ಕೂ ಹುಷಾರಾಗಿರು. ವಿಶು ಅನಿಸ್ಕೊಂಡನು ನನ್ನ ಪರವಾಗಿ ಇದ್ದಾನೆ. ಇನ್ನು ಅಪ್ಪ ಅನ್ಸ್ಕೊಂಡ ವಿಷ್ಣು ಕೂಡ ನನ್ನ ಪರವಾಗಿ ಇದ್ದಾನೆ. ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ ನಾನು ಪಟ್ಟಕ್ಕೇರೋದನ್ನ ನೋಡುದು. ಇನ್ನು ರಾಧಿಕಾ ಅಷ್ಟೇ, ಅವಳಾಟ ಏನು ನಡೆಯೋಲ್ಲ. ನಾನು ಧರ್ಮಾಧಿಕಾರಿ ಪಟ್ಟಕ್ಕೇರೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ರಾಧಿಕಾನ್ ಕಾಡ್ತೀನಿ ಅಂತ ಮನೆಗೆ ಬಂದಿದ್ದಾಳಲ್ಲ ರಿಷಿಕಾ, ಅವಳ ಬಗ್ಗೆನೂ ಸ್ವಲ್ಪ ಹುಷಾರಾಗಿರು. ವಿಶು ಮೇಲೆ ಪ್ರೀತಿಯಿಂದ ಅವಳೇನಾದ್ರೂ ಕಿತಾಪತಿ ತೆಗೆದ್ರೆ ತೊಂದರೆ ಆಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲಮ್ಮ. ಈ ದಿನ ಈ ಸುದ್ದಿ ಕೇಳಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ರಕ್ತ ಸುರಿಸಿದ್ದೀನಿ, ಕೊಲೆಗಾರ ಆಗಿದ್ದೀನಿ, ಮೋಸಗಾರ ಆಗಿದ್ದೀನಿ, ಬೇವರ್ಸಿ ತರ ಬದುಕಿದ್ದೀನಿ. ಆದ್ರೂ ಈ ರೀತಿ ಗಟ್ಟಿಯಾಗಿದ್ದೀನಿ ಅಂದ್ರೆ ನನಗಾಗಿರೋ ಅನ್ಯಾಯಕ್ಕೆ ಒಂದಲ್ಲ ಒಂದು ದಿನ ನ್ಯಾಯ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಮಾತ್ರ. ಈ ನನ್ನ ಗುರಿನ ಹಾಳು ಮಾಡೋದಕ್ಕೆ ಯಾರೇ ಪ್ರಯತ್ನ ಪಟ್ಟರು ಕೂಡ ಖಂಡಿತ ಪ್ರಾಣ ಕಳ್ಕೋತಾರೆ. ಈಗಾಗಲೇ ಅದ್ರ ಡೆಮೋನ ವಿಷಯಕ್ಕೆ ತೋರಿಸಿದ್ದೀನಿ. ಇನ್ನೊಂದು ಡೆಮೋನ ಯಾರಾದ್ರೂ ಇಷ್ಟಪಡ್ತಾರ ಹೇಳಿ? ಧರ್ಮಾಧಿಕಾರಿ ಆಗ್ತಿದ್ಯಾ, ಮುಂದೇನು? ಪಾಂಡವರು ವನವಾಸಕ್ಕೆ ಹೋಗಿ ನೆನಪಿದೆಯಲ್ಲ, ಹಾಗೆ ಇಡೀ ಧರ್ಮಾಧಿಕಾರಿ ಕುಟುಂಬವನ್ನೇ ವನವಾಸ ಕಳಿಸ್ಬಿಡೋಣ. ಮತ್ತೆ ವಾಪಸ್ ಬರಲೇಬಾರ್ದು ಅವರು. ಹಾಗೆ ಮಾಡೋಣ. ಇಡೀ ಸಾಮ್ರಾಜ್ಯದಲ್ಲಿ ನಾವಿಬ್ಬರೇ ಇರೋದು. ನನಗೆ ಯಾವ ಸೆಂಟಿಮೆಂಟು ಇಲ್ಲ. ಧರ್ಮಾಧಿಕಾರಿ ಆದ ತಕ್ಷಣ ಮೊದಲು ಆ ಮನೆಯಿಂದ ಹೊರಗಾಕೋದೆ ಆ ವಿಷ್ಣುನ. ರಾಧಿಕಾ, ನೀನು ಶಾಂತನಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಜೊತೆಗಿರ್ತೀನಿ. ನಾನು ಯಾರಿಗೂ ಹೆದರ್ತಾ ಇಲ್ಲ ಭಾವ. ನನಗೆ ನಾನೇ ಹೆದರ್ತಿದ್ದೀನಿ. ನನ್ನ ಅಸಹಾಯಕತೆ ನನ್ನ ಆ ಸ್ಥಿತಿಗೆ ತಂದಿದೆ. ರಾಧಿಕಾ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ನಿನಗೆ ಹಕ್ಕಿದೆ, ನೀನು ಈ ಮನೆ ಸೊಸೆ. ಧರ್ಮ ಸಂಸ್ಥಾಪನೆ ಅನ್ನೋದು ಬದುಕಿನ ಕರ್ತವ್ಯ ಅಂತ ಕೃಷ್ಣ ಹೇಳಿಲ್ವಾ? ಅದೇ ಕೃಷ್ಣ ಇನ್ನೊಂದು ಮಾತು ಹೇಳಿದಾನೆ ಭಾವ. ನಿನ್ನ ಕೆಲಸ ನೀನು ಮಾಡು, ಫಲಾಫಲಗಳನ್ನ ನನಗೆ ಬಿಟ್ಬಿಡು ಅಂತ. ನನ್ನ ಕೈಲಿ ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಮನೆಯಲ್ಲಿ ಯಾರು ನನ್ನ ಮಾತೇ ಕೇಳ್ತಾ ಇಲ್ವಲ್ಲ. ರಾಧಿಕಾ, ಇಲ್ಲಿ ಯಾರು ಯಾರ ಮಾತು ಕೇಳಲ್ಲ. ಶಾಂತವನು ಎಂಥವನು ಅಂತ ನಿನಗೆ ಗೊತ್ತು. ಅವನೇನಾದ್ರೂ ಧರ್ಮಾಧಿಕಾರಿ ಆದ್ರೆ ಅನಾಹುತಗಳಾಗ್ಬಿಡುತ್ತೆ. ಕೃಷ್ಣನ ಮೇಲೆ ಭಾರ ಹಾಕಿ ಕೊನೆಯಲ್ಲಿ ಒಂದೇ ಒಂದು ಪ್ರಯತ್ನ ಮಾಡ್ಬಿಡು. ಒಟ್ಟಿನಲ್ಲಿ ಆ ಶಾಂತನು ಧರ್ಮಾಧಿಕಾರಿ ಆಗ್ಬಾರ್ದು. ಶುಭ ಕಾರ್ಯನ ನಿಲ್ಲಿಸೋದು ತಪ್ಪಾಗತ್ತೆ. ಪಟ್ಟದ ಪೂಜೆ ನಿಂತು ಹೋದ್ರೆ ಧರ್ಮಾಧಿಕಾರಿ ಮನೆತನದ ಮಾನ ಬೀದಿಗೆ ಬರುತ್ತೆ. ಇದಕ್ಕೆ ಕಾರಣ ರಾಧಿಕಾ ಆದ್ರೆ 4 ಜನ 4 ರೀತಿ ಮಾತಾಡ್ಕೋತಾರೆ. ಇದು ನಿಮ್ಮಿಬ್ರಿಗೂ ಇಷ್ಟನಾ? ಧರ್ಮಾಧಿಕಾರಿ ವಂಶದ ಕೂಡಿನ ಹೊತ್ತಿರೋ ರಾಧಿಕನ್ ಮರ್ಯಾದೆ ಜಾಸ್ತಿ ಆಗ್ಬೇಕೆ ಹೊರತು ಕಳಂಕ ಹೊತ್ತು ಕಡಿಮೆ ಆಗಬಾರ್ದು.
ದಯವಿಟ್ಟು ನೀವಿಬ್ರು ಈ ಕೆಲಸನ ಮಾಡಕ್ಕೆ ಹೋಗ್ಬೇಡಿ. ಪ್ರದೀಪಣ್ಣ, ನೀನು ಸ್ವಲ್ಪ ಮಾತಾಡಬೇಕು, ಬಾ. ರಾಧಿಕಾನ್ ಬಗ್ಗೆ ನಿನ್ಗೆ ಅಷ್ಟೊಂದು ಕನ್ಸರ್ನ್ ಇದ್ದಿದ್ರೆ ಶಾಂತನ ಧರ್ಮಾಧಿಕಾರಿ ಆಗಲಿ ಅಂತ ಒಪ್ತಾ ಇರಲಿಲ್ಲ. ಶಾಂತನು ಧರ್ಮಾಧಿಕಾರಿ ಆಗಬೇಕು ಅಂತ ಇಡೀ ಮನೆಯವರು ಒಪ್ಪಿದ್ದಾರೆ. ನಿನ್ನ ಪ್ರಕಾರ ಒಪ್ದವರಲ್ಲ, ಹುಚ್ಚರ. ಹೌದು, ನೀನ್ ಕೂಡ ಒಪ್ಪಿದ್ದೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಅವನು ಧರ್ಮಾಧಿಕಾರಿ ಆಗಬಾರ್ದು ಅಂದ್ರೆ ಏನರ್ಥ? ಯಾವ ನನ್ನ ಮಗ ಒಪ್ಪಿದ್ದ? ತುಂಬಾ ಡ್ರಾಮಾ ಆಡ್ತಾ ಇದೆಯಾ ವಿಷು. ಶಾಂತನು ಬಣ್ಣ ಗೊತ್ತಿದ್ದು ಕೂಡ. ನಿನಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ರದೀಪಣ್ಣ, ರಾಧಿಕಾ ತಾಯಿ ಆಗ್ತಿದ್ದಾಳೆ, ಜೊತೆಗೆ ತುಂಬ ನೊಂದಿದ್ದಾಳೆ. ಈ ಸಮಯದಲ್ಲಿ ಅವಳಿಗೆ ಇಲ್ದಿರೋ ವಿಷಯಗಳನ್ನೆಲ್ಲ ಹೇಳಿ ತಲೆ ಕೆಡಿಸಿದ್ರೆ ಅವಳಿಗೆ ಹುಟ್ಟೋ ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ನಾವು ಧರ್ಮಾಧಿಕಾರಿ ಆಯ್ಕೆ ವಿಚಾರದಲ್ಲಿ ಮಾತ್ರ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಈ ಸಮಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ರಾಧಿಕಾ ತಾಯಿ ಆಗ್ತಿದ್ದಾಳೆ, ಅವಳ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದ್ರೆ ಧರ್ಮಾಧಿಕಾರಿ ವಂಶದ ಗುಡಿನ ಅವಳು ಹೊತ್ತಿದ್ದಾಳೆ, ಹೆರ್ತಾ ಇದ್ದಾಳೆ. ಅರ್ಥ ಮಾಡ್ಕೋ. ಪ್ರದೀಪ್ ಜೀಜು, ನೇಗ್ಲು ಹಿಡಿಯೋನ್ ಕೈಗೆ ಲ್ಯಾಪ್ಟಾಪ್ ಕೊಡಬಾರ್ದು, ಲ್ಯಾಪ್ಟಾಪ್ ಹಿಡಿಯೋನ್ ಕೈಗೆ ನೇಗ್ಲು ಕೊಡಬಾರ್ದು. ಇದು ಮಾಡ್ರನ್ ಗಾದೆ. ಟೆಸ್ಟ್ ಮ್ಯಾಚ್ ಆಡೋನು 2020 ಆಡಲ್ಲ. ಪ್ರೇಮ ಇದ್ ಕಡೆ ಸೌಂದರ್ಯಕ್ಕೆ ಜಾಗ ಇಲ್ಲ, ಸೌಂದರ್ಯ ಇದ್ ಕಡೆ ಪ್ರೇಮಕ್ಕೆ ಜಾಗ ಇಲ್ಲ. ಇಷ್ಟೇ ಲೈಫು ಜೀಜು. ಯಾರ್ಯಾರನ್ನೋ ಯಾಕೆ ಬೇಡ್ಕೋತೀಯ ಜೀಜು? ಆಪ್ಕೆ ಪಾಸಿ ಸಬ್ ಕುಚ್ ಏನಾ? ನೀನೇನಾದ್ರೂ ಮಾಡೋ ಜೀಜು, ರಾಧಿಕನ್ ಕೈಯಲ್ಲಿ ಏನೂ ಆಗೋದಿಲ್ಲ. ಅವಳಿಗೆ ಯಾವಾಗ ಬೇಕಾದ್ರೂ ಹೆರಿಗೆ ನೋವು ಕಾಣಿಸ್ಕೋಬಹುದು. ಅಂಥದ್ರಲ್ಲಿ ಅವಳು ನಿನ್ನ ನೋವನ್ನು ಕಡಿಮೆ ಮಾಡ್ತಾಳ? ಡೂ ಆರ್ ಡೈ. ಬಹಳ ಹಿಂದೆನೇ ಧರ್ಮಾಧಿಕಾರಿಗಳ ನೇಮಕ ಆಗಬೇಕಾಗಿತ್ತು. ಇರಲಿ, ನಮ್ಮ ಊರಿನ ಸಮಸ್ಯೆಗಳನ್ನ ಆಲಿಸೋಕೆ, ಬಗೆಹರಿಸೋಕೆ ಧರ್ಮಾಧಿಕಾರಿಗಳು ಈಗ ಸಿಗ್ತಾ ಇದ್ದಾರಲ್ಲ, ಅದೇ ನಮಗೆ ಸಂತೋಷ. ಇಂಥ ಸಂದರ್ಭದಲ್ಲಿ ಜಗನ್ನಾಥ್ ಭಾರದ್ವಾಜ್ ಅವರು ಇರಬೇಕಾಗಿತ್ತು. ಅವ್ರ ಜೊತೆಗಿರೋ ಭಾಗ್ಯ ನಮಗಿಲ್ಲ ಬಿಡಿ. ಅವ್ರ ನೆನಪು ಮಾಡಬೇಡಿ, ತುಂಬ ನೋವಾಗುತ್ತೆ. ಬಂದ್ ಕೆಲಸ ಮುಂದುವರಿಸಿ. ಧರ್ಮಾಧಿಕಾರಿ ಪಟ್ಟದ ಅಧಿಕಾರದ ಬೆಲೆ, ಅದ್ರ ಗೌರವ ಎಲ್ರಿಗೂ ಗೊತ್ತಿರೋದೆ. ನಮ್ಮ ವಿಷುಗೆ ಪೀಠದಲ್ಲಿ ಮುಂದುವರಿಯೋದಕ್ಕೆ ಆಸಕ್ತಿ ಇಲ್ಲ. ಶಾಂತನು ಪೀಠ ಸ್ವೀಕಾರಕ್ಕೆ ಒಪ್ಕೊಂಡಿದ್ದಾನೆ. ನೀವು ಅನುಮತಿ ಕೊಟ್ಟರೆ ಪಟ್ಟಾಭಿಷೇಕಕ್ಕೆ ಇವತ್ತಿಂದನೇ ಸಿದ್ಧತೆ ಮಾಡ್ಕೊಳ್ಬೋದು. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾನು ಸಂತೋಷದಿಂದ ಈ ಅಧಿಕಾರನ ಸ್ವೀಕಾರ ಮಾಡ್ತೀನಿ. ಧರ್ಮಾಧಿಕಾರಿ ಪೀಠದ ಗೌರವನ ಹೆಚ್ಚಿಸ್ತೀನಿ, ಧರ್ಮದ ಪರ ನಿಲ್ತೀನಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಾಗಾಯ್ತು. ಅಸಹಾಯಕಳಾಗಿದ್ದೀನಿ ಕೃಷ್ಣ. ಈ ದುರಂತಗಳನ್ನ ತಡೆಯೋಕ್ಕಾಗಲ್ವಾ ನಿನಗೆ? ನಮ್ಮೆಲ್ಲರ ಆಶೀರ್ವಾದ ಇದ್ದೇ ಇರುತ್ತೆ ಶಾಂತನು. ಇನ್ನೇನಕ್ಕೆ ತಡ? ಧರ್ಮಾಧಿಕಾರ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಪ್ರಪಂಚ ರುಕ್ಮಿಣಿ ಸೀರೆ ಸೆರಗಿನ ಗಂಟಲಿಲ್ಲ. ಇವ್ರು ಒಪ್ಪಿದ ತಕ್ಷಣ ಶಾಂತನು ಧರ್ಮಾಧಿಕಾರಿ ಹೇಗಾಗ್ತಾನೆ ಅಂತ ನಾನು ನೋಡ್ತೀನಿ. ಶಾಂತನವರೇ, ಸಾಂಪ್ರದಾಯಿಕವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಈ ಕಂಕಣನ ತಂದಿದ್ದೀವಿ.
ನೀವು ಧರ್ಮಾಧಿಕಾರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡೋವರೆಗೂ ಈ ಕಂಕಣ ನಿಮ್ಮ ಕೈಯಲ್ಲೇ ಇರಬೇಕು. ತಪ್ಪು ತಿಳ್ಕೊಬೇಡಿ, ನನಗೆ ರುಕ್ಮಿಣಿಯ ಮನೆ ದೇವ್ರ ಸಮಾನ. ಅವರೇ ನನ್ನ ಕೈಗೆ ಕಂಕಣ ಕಟ್ಟಲಿ ಅಂತ ಆಸೆ ಪಡ್ತೀನಿ. ತಾಯಿ ದೇವರಲ್ವೇ? ಹಬ್ಬ, ಈಗ ವಿಶ್ವಾಸ ಬಂತು. ಜಗನ್ನಾಥ್ ಅವರ ಸ್ಥಾನ ತುಂಬೋಕೆ ಒಬ್ಬ ಸಮರ್ಥವಾದ ವ್ಯಕ್ತಿ ಸಿಕ್ಕಿದ್ರು. ಆದರೆ ಸಂಪ್ರದಾಯದ ಪ್ರಕಾರ ಈ ಕಂಕಣನ ನಾವೇ ಕಟ್ಟಬೇಕು. ಒಂದು ನಿಮಿಷ. ಈ ಕಂಕಣ ಕಟ್ಟಿದ್ರೆ ನಾನೇ ಧರ್ಮಾಧಿಕಾರಿ ಆದ ಲೆಕ್ಕ. ಅದಕ್ಕೂ ಮೊದಲು ನಾನು ವಿಶುಗೆ ಥ್ಯಾಂಕ್ಸ್ ಹೇಳಬೇಕು. ವಿಶು ಅಧಿಕಾರನ ಹಸ್ತಾಂತರಿಸೋದ್ರಿಂದ ನನಗೆ ಅಧಿಕಾರ ಸಿಗ್ತಾ ಇದೆ. ಥ್ಯಾಂಕ್ಸ್ ವಿಶು. ಶಾಂತನು, ಈಗ ನಾನು ತಗೊಂಡಿರೋ ತೀರ್ಮಾನದ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ನೀನೊಬ್ಬ ಒಳ್ಳೆ ಧರ್ಮಾಧಿಕಾರಿ ಆಗ್ತೀಯೋ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ. ಈ ಮನೆ ಸೊಸೆ ಅವರೇ ಇಲ್ದಿದ್ರೆ ಹೇಗೆ? ಅವರೇ ಯಾಕೆ ಅರ್ಧಕ್ಕೆ ಹೊಂಟೋದ್ರು? ಹೀಗೆ ಹೋಗ್ಬಾರ್ದಿತ್ತು. ಅಪಶಕುನ. ಅವರ ವರ್ತನೆ ನೋಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದು ಅವಳು ಗರ್ಭಿಣಿ ಅಲ್ವಾ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಬೇಡ ಅಂತ ನಾನೇ ಹೇಳಿದ್ದೆ. ಸುಸ್ತಾಯ್ತು ಅನ್ಸುತ್ತೆ, ಅದಕ್ಕೆ ಹೋಗಿದ್ದಾಳೆ. ಪರವಾಗಿಲ್ಲ, ನೀವು ಮುಂದುವರಿಸಿ. ಪಟ್ಟಾಭಿಷೇಕಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾವು ಮಾಡ್ತೀವಿ. ನೀವು ಕುಟುಂಬ ಸಮೇತರಾಗಿ ಆ ಕಾರ್ಯಕ್ರಮಕ್ಕೆ ಬಂದರೆ ಸಾಕು. ಭಾವಿ ಧರ್ಮಾಧಿಕಾರಿ ಶಾಂತನು ಅವರಿಗೆ ನಮಸ್ಕಾರ. ಬರ್ತೀವಿ. ದೇವರು ಟೆಂಪ್ಟ್ ಮಾಡ್ತಾನೆ, ಮನುಷ್ಯ ಅಟೆಂಪ್ಟ್ ಮಾಡ್ತಾನೆ. ಎಲ್ಲ ವಿಷಯದಲ್ಲೂ ಅಷ್ಟೇ ರಾಧಿಕಾ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಆ ಕೃಷ್ಣನ ಕಣ್ಸನೇ ಬೇಕು ಅಂತ ನೀನೇ ಹೇಳ್ತಿರ್ತೀಯ. ಹಾಗೆ ಈಗ ನಾನು ಧರ್ಮಾಧಿಕಾರಿ ಆಗ್ತಾ ಇದ್ದೀನಿ. ಇದು ಕೂಡ ಆ ಕೃಷ್ಣನ ಕಣ್ಸನ್ನೇ ಯಾಕಾಗಿರಬಾರ್ದು ಅಂತ ನೀನ್ ಯಾಕೆ ಅನ್ಕೊಳ್ಳಲ್ಲ? ನೀನ್ ಯಾಕೆ ನನಗೆ ಸಪೋರ್ಟ್ ಮಾಡಬಾರ್ದು ರಾಧಿಕಾ? ಒಂದು ಚಿಕ್ಕ ಎಕ್ಸಾಂಪಲ್, ನೀನ್ ಕನ್ವಿನ್ಸ್ ಆಗ್ಲಿ ಅಂತ ಒಂದು ಹುಡುಗಿಗೆ ಇಬ್ರು ಹುಡುಗರು ಕಿತ್ತಾಡ್ತಿರ್ತಾರೆ. ಅದಕ್ಕೆ ಹುಡುಗಿ ಏನ್ ಮಾಡ್ತಾರೆ ಗೊತ್ತಾ? ಇಬ್ರಲ್ಲೂ ಒಂದು ಕುಸ್ತಿ ಪಂದ್ಯ ಏರ್ಪಡಿಸ್ತಾರೆ. ಇಬ್ರು ಕುಸ್ತಿ ಆಡ್ತಾರೆ, ಆದ್ರೆ ಪಂದ್ಯ ಟೈ ಆಗುತ್ತೆ. ವಾಟ್ ನೆಕ್ಸ್ಟ್? ಇದನ್ನ ಕೇಳೋರ್ಗೆ ಸಿಲ್ಲಿ ಅನಿಸ್ಬೋದು,
ಆದ್ರೆ ಖಂಡಿತ ಇದರಲ್ಲಿ ಲಾಜಿಕ್ ಇದೆ. ಇಬ್ಬರಲ್ಲಿ ಒಬ್ರು ಅವಳನ್ನ ಮರಿಬೇಕಾಗುತ್ತೆ, ಕ್ಷಮಿಸ್ಬೇಕಾಗುತ್ತೆ, ನಂಬಿ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಎಲ್ರಿಗೂ ನಾನ್ ಧರ್ಮಾಧಿಕಾರಿ ಆಗೋದೇ ಬೇಕು, ಆದ್ರೆ ನಿನಗೆ ಮಾತ್ರ ಬೇಡ. ರಾಧಿಕಾ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ಒಳ್ಳೆನಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೋ ಲೈಫಲ್ಲಿ ಚೇಂಜ್ ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಎಲ್ಲ ಮರ್ತು ನಿನ್ನ ಕ್ಷಮಿಸಿ ನಿನಗೆ ಬೆಂಬಲ ಕೊಡೋದಕ್ಕೆ ಮರೆಯೋಂಥ ತಪ್ಪಲ್ಲ ಶಾಂತನು ನೀನು ಮಾಡಿರೋದು. ಕ್ಷಮಿಸೋ ಮನಸ್ಸು ಕೂಡ ನನಗಿಲ್ಲ. ಇದ್ದ ಶಕ್ತಿನೆಲ್ಲ ಹಾಕಿ ಕಲ್ಲು ಹೆಸ್ತಿದ್ದೀನಿ. ಇನ್ಮೇಲೆ ಕಲ್ಲು ಎಸಿಬೇಡ ಅಂತ ಹೇಳು, ಒಪ್ಕೋತೀನಿ. ಆದ್ರೆ ವಾಪಸ್ ತಂದ್ಕೊಡು ಅಂತ ಮಾತ್ರ ಹೇಳಬೇಡ. ಎಲ್ಲಿ ಬೀಳ್ದೇ ಇರೋ ನಾಲ್ಗೆ ಹೇಗ್ ಬೇಕಾದ್ರೂ ಹೊರಳುತ್ತೆ. ಯಾವುದನ್ನೋ ಮರಿ ನೀನು ವಿಶ್ವನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲ, ಅದನ್ನು ಮರಿಬೇಕಾ?